ಸ್ವಂತ 6.5 ಎಕರೆ ಜಮೀನಿದೆ. 2.5 ಎಕರೆ ಹತ್ತಿ ಇದೆ, 4 ಎಕರೆ ಕಬ್ಬಿದೆ. ಕಲಬುರಗಿ ಆಳನ್ ಚೆಕ್ ಪೋಸ್ಟ್ ಹತ್ರ ಹೊಸ ಶೋರೂಮ್ ಓಪನ್ ಆಗಿದೆ ಅಂತ ಕೇಳಿದೆ ಸರ್. ಕೇಳಿ ಅವತ್ತೇ ಹೋಗಿ ಅವತ್ತಿನ ದಿವಸ ನಾ ಕ್ಯಾಶ್ ಕೊಟ್ಟು ತೊಗೊಂಡ್ಬಂದ್ಬಿಟ್ಟು ಸರ್. ರಾತ್ರಿ ಡೇ ನೈಟ್ 2 ಹೊತ್ತು ಚಲೋನೆ ಗಾಡಿ, ಏನು ಹೀಟ್ ಆಗಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಏನಿಲ್ಲ. 390 ಗಂಟೆ ಹೊಡಿದೆ ಸರ್. ಟ್ರ್ಯಾಕ್ಟರ್ 2.5 ಫೂಟ್ ಇದೆ ಸರ್. ಈ ಸಾಲಿಂದ ಈ ಸಾಲಿಗೆ 3.5 ಫೀಟ್ ಇದ್ರೆ ಏನು ಯಾವುದಕ್ಕೂ ತೊಂದರೆ ಇಲ್ಲ. ನಂತರ ಈ ದಂಡಿದಿಂದ ಆ ದಂಡಿಗೆ ಹೋಗ್ಬರ್ತದೆ ಸರ್ ಗಾಡಿ. 1 ಗಂಟೆಗೆ 1 ಲೀಟರ್ ಜಾಸ್ತಿ ಏನು ಹೋಗೋದಿಲ್ಲ. ನಮ್ಮ ಜಮೀನು ಮಾಡಿ ಬೇರೆಯವ್ರು ಮಾಡ್ತಾ ಇದ್ದೀವಿ ಸರ್. ಒಂದು ಗಂಟೆಗೆ 500 ರೂಪಾಯಿ ಕೊಡ್ತಾರೆ. ನಮ್ಮ ಜಮೀನು ಬಿಟ್ಟು ಮತ್ತೊಬ್ಬ ಜಮೀನಲ್ಲಿ 2 ಲಕ್ಷ ರೂಪಾಯಿ ದುಡ್ಡಿದೆ ಸರ್. ಈ ಮಳೆ ಬರೋ ಗಂಟೆ ನಾವು ಹಿಂಗೆ ಹೊಡೆಯೋರು ಸರ್, ರಾತ್ರಿ ಡೇ ನೈಟ್. ಖುಷಿ ಏನು ಸಖತ್ ಖುಷಿ ಇದೆ ಸರ್. 22 ದಿನದಲ್ಲಿ 2 ಲಕ್ಷ ಲಾಭ ಮಾಡಿದೆ ಗಾಡಿ. ಎಲ್ಲ ಹತ್ತಿ ಟ್ರ್ಯಾಕ್ಟರ್ ಚಿಕ್ಕ ತಂದು ಇದೆ ಅಪೋಲೋ ಸರ್. ನಮ್ಮ ಗುಲ್ಬರ್ಗದಲ್ಲಿ ಶೋರೂಮ್ ಓಪನ್ ಆಗಿ ತುಂಬ ಖುಷಿಯಾಗಿದೆ ನಮಗೆ ಸರ್. ನನ್ನ ಹೆಸರು ಮಾಣಿಕ್, ತಂದೆ ಹೆಸರು ಶಿವಾನಂದ್, ನಮ್ಮ ಸರ್ನೇ ಮಾಲೀಕರು. ಅಫ್ಜಲ್ಪುರ ತಾಲೂಕು, ಕಲಬುರಗಿ ಜಿಲ್ಲಾ. ನಮ್ಮೂರು ಬಂದ್ಬಿಟ್ಟು ಹಿಂಚಕೇರಿ. ಏನು ಮಾಡ್ಕೊಂಡಿರಿ ಸರ್ ನೀವು? ಸರ್ ನಾವು ಹೊಲದಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೇವೆ. ಹಾಂ, ಉಳುಮೆ ಮಾಡ್ತೇವೆ. ಸ್ವಂತ 6.5 ಎಕರೆ ಜಮೀನಿದೆ. 2.5 ಎಕರೆ ಹತ್ತಿ ಇದೆ, 4 ಎಕರೆ ಕಬ್ಬಿದೆ. ಮೊದಲು ಯಾವ ರೀತಿ ವ್ಯವಸಾಯ ಮಾಡ್ತಾ ಇದ್ರಿ ಸರ್ ನೀವು? ಸರ್ ಮೊದಲು ಮಾಡ್ತೀವಿ, ನಮ್ಮ ಹತ್ರ ಎತ್ತುಗಳಿಲ್ಲ. ಒಬ್ಬರಿಗೆ ಯಾರಿಗಾರು ಬಾಡಿಗೆ ಕರೆದೆ ಒಂದು ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತೇಳಿ ಎಲ್ಲ ಜಮೀನೆಲ್ಲ ಸಜ್ಜಾಗ್ತಿದ್ದಿಲ್ಲ. ಒಂದ್ಸಲ ಮಳೆ ಬರ್ತಂದ್ರೆ ಬೆಳೆ ಬಿದ್ದು ಹೋಗ್ಬಿಡ್ತಿತ್ತು. ಇವಾಗ ಒಂದಿನ ಹಿಂಗೆ ಸುಮ್ಮನೆ ನೋಡ್ತಾ ಇದ್ದಾಗ ಯೂಟ್ಯೂಬಲ್ಲಿ ಅಪೋಲೋ ಟ್ರ್ಯಾಕ್ಟರ್ ಅಂತೇಳಿ ನೋಡಿದೆವು. ನೋಡಿ ಅಂದ್ರೆ ಯೂಟ್ಯೂಬ್ ಎಲ್ಲಿ ಬರ್ತಂತ ಸರ್ಚ್ ಮಾಡಿದೆವು. ರೇವಣ ಸಿದ್ದೇಶ್ವರ, ಕಲಬುರಗಿ ಆಳನ್ ಚೆಕ್ ಪೋಸ್ಟ್ ಹತ್ರ ಹೊಸ ಶೋರೂಮ್ ಓಪನ್ ಆಗಿದೆ ಅಂತ ಕೇಳಿದೆ ಸರ್. ಕೇಳಿ ಅವತ್ತೇ ಹೋಗಿ ಅವತ್ತಿನ ದಿವಸ ನಾ ಕ್ಯಾಶ್ ಕೊಟ್ಟು ತೊಗೊಂಡ್ಬಂದ್ಬಿಟ್ಟು ಸರ್. ತಂದು ಬಳಕೆ ಸಖತ್ ನಡೆದಿದೆ. ನಮ್ಮ ಜಮೀನಿಗೂ ಮಾಡ್ತಾ ಇದ್ದು, ಮತ್ತು ನಮ್ದು ಆಯ್ತಂದ್ರೆ ನಂತರ ಬೇರೆಯವ್ರ ಜಮೀನಿಗೆ ಹಚ್ಕೊಡ್ತಾ ಇದ್ದೀವಿ ಸರ್. ಬೇರೆಯವ್ರ ಜಮೀನಲ್ಲಿ ಕೆಲಸ ಮಾಡಿ? ಹಾಂ, ಮಾಡ್ತೇವೆ ಸರ್. ಮಿನಿ ಟ್ರ್ಯಾಕ್ಟರ್ನೇ ತಗೊಳ್ಬೇಕು ಅನಿಸ್ತೀನಿ ಸರ್. ಇದ್ರದ್ದು ಎಲ್ಲ ಅವರೇಜ್ ಮೈಲೇಜ್ ಸಖತ್ತಿದೆ. ಎತ್ತು ಹೊಲದಲ್ಲಿ 2.5 ಫೂಟ್ ಗಾಡಿ, ಎತ್ತಿನಕ್ಕಿಂತ ಸ್ವಲ್ಪ ಸೋಲೋನೇ ಆಗುತ್ತೆ ಸರ್. ಸೊ ಅಲ್ಲಿ ಶೋರೂಮಿಂದನೇ ಯಾವ ರೀತಿ ನಿಮಗೆ ಈ ಟ್ರ್ಯಾಕ್ಟರ್ ಬಗ್ಗೆ ಏನೇನೆಲ್ಲ ಮಾಹಿತಿ ಕೊಟ್ಟರು ಸರ್? ಕೊಟ್ಟು ಸರ್, ಅಲ್ಲಿ ಡೆಮೋ ಎಲ್ಲ ತೋರಿಸ್ ಸರ್. ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ಎಲ್ಲ ಡೆಮೋ ತೋರಿಸ್ಕೊಂಡೇ ತಂದಿದ್ದು ಸರ್. ನಾವೆಲ್ಲ ಕೇಳಿದೆ ಸರ್, ಹೆಂಗೆ ಗಾಡಿ ಏನು ಎಷ್ಟು ಇದ್ರ ಕೂಡ ಏನು ಕೊಡ್ತೀರಿ ಸಾಮಾನ್ಯ ಎಲ್ಲ ಕೇಳಿದೆ. 1 ಲೂಟ್ರು, 1 ಗಳೆ, 1 ಬಡ್ರಾಮು, ಗುರ್ದಾಳು ಎಲ್ಲ ಕೊಟ್ಟಿದ್ದಾರೆ ಸರ್. ಕೊಟ್ಟು ಕೇಳಿ ಮಾಡಿ ತೊಗೊಂಡು ಬಂದುಬಿಟ್ಟಿದ್ದು ಸರ್. ಏನು ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡು ಬಂದಿರೋದ? ಹಾಂ, ಫುಲ್ ಕ್ಯಾಶ್ ಕೊಟ್ಟು ತಂದಿದ್ದೀವಿ ಸರ್. ಫುಲ್ ಕ್ಯಾಶ್? ಹಾಂ, ಲೋನು ಆಗುತ್ತೆ ಮಾಡಿದ್ರೆ. ನಾವು ಲೋನ್ ಮಾಡಲಿಲ್ಲ, ಪೂರ ಕ್ಯಾಶ್ ಕೊಟ್ಟೆ ತೊಗೊಂಬಂದಿವಿ ಸರ್. ಓಕೆ, ತೊಗೊಂಡು ಬಂದು ಎಷ್ಟು ತಿಂಗಳಾಗಿದೆ ಸರ್? ಸರ್ ನಾವು ತೊಗೊಂಡು 1 ತಿಂಗಳು ಆಳಕ್ಕೆ ಬಂದಿರಿ, ಒಂದು 20-25 ದಿವಸ ಆಯ್ತು ಸರ್. ಓಕೆ, ಎಷ್ಟು ಓಡಿದೆ ಸರ್ ಈಗ? ಈ ಸದ್ 390 ಹೊಡಿದೆ ಸರ್. 390 ಗಂಟೆ ರಾತ್ರಿ ಡೇ ನೈಟ್ 2 ಹೊತ್ತು ಚಲೋನೆ ಗಾಡಿ, ಏನು ಹೀಟ್ ಆಗಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಏನಿಲ್ಲ. 390 ಗಂಟೆ ಹೊಡಿದೆ ಸರ್. ಶೋರೂಮ್ನವರು ನಿಮಗೆ ಯಾವ ರೀತಿ ಸರ್ವಿಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ? ಸರ್ವಿಸ್ ಸರ್ ಆಯಿಲ್ ಚೇಂಜ್ ಎಲ್ಲ ಅವರು ಏನಿದ್ರು ಎನಿ ಪ್ರಾಬ್ಲಮ್ ಇದ್ರು ಒಂದು ಫೋನ್ ಅಂದರೆ 1 ಅವರ್ ಬೇಡ 2 ಅವರ್ನಲ್ಲಿ ಇಲ್ಲೇ ಇರ್ತಾರೆ ಸರ್. ಸರ್ವಿಸ್ ಎಲ್ಲ ಅವರೇ ಮಾಡಿಕೊಡ್ತಾರೆ, ಏನು 1 ರೂಪಾಯಿನೂ ತೊಗೊಳೋದಿಲ್ಲ. ಇಷ್ಟಿಷ್ಟು 600 ಗಂಟೆ ತನಕ ಮಾಡಿ ಕೊಡ್ತೀವಿ, ನಂತರ ನೀವು ಮಾಡ್ಕೋಬೇಕು ಎಲ್ಲ ಹೇಳಿದ್ರು ಸರ್. ಸರ್ ನಮ್ಮ ಗಾಡಿಯಲ್ಲಿ ರೋಡಿ ತರೋದಿಲ್ಲ, ಏನೂ ಇಲ್ಲ. ಎಲ್ಲಿ ಯಾವ ಜಮೀನಲ್ಲಿ ಇರುತ್ತೆ ಅಲ್ಲೇ ಬಂದು ಮಾಡ್ಕೋತಾರೆ ಸರ್. ಹಾಂ, ನೀವು ತಗೊಂಡು ಶೋರೂಮ್ಗೆ ಹೋಗೋ ಏನಿಲ್ಲ ಸರ್, ಬರೀ ಒಂದು ಫೋನ್ ಮಾಡಿ ಸರ್, ಇವಾಗ ಹಿಂಗೆ ಗಾಡಿ ಆಯ್ತು ಸರಿ ನಾಳೆ ಬರ್ತೀವಿ ಅಂತ ಇವತ್ತು ಸಾಯಂಕಾಲ ಫೋನ್ ಮಾಡಿದ್ರೆ ಬೆಳಗ್ಗೆ ಇಲ್ಲೇ ಇದ್ದಾರೆ ಸರ್. ಓಕೆ, ಸರ್ವಿಸ್ ಅಂದರೆ ಏನು ಸರ್ವಿಸ್ ಮಾಡಿಕೊಟ್ಟಿದ್ದಾರೆ ಸರ್? ಸರ್ವಿಸ್ ಸರ್ ಆಯಿಲ್ ಚೇಂಜು, ಡೀಸೆಲ್ ಫಿಲ್ಟ್ರು ಎಲ್ಲ ಚೇಂಜ್ ಮಾಡಿ ಹೊಸ ಆಯಿಲ್ ಹಾಕಿ ಕೊಟ್ಟಿದ್ದಾರೆ ಸರ್. ಏನೇನೆಲ್ಲ ಕೆಲಸ ಮಾಡ್ತೀರಿ ನಿಮ್ಮ ಜಮೀನಲ್ಲಿ ಟ್ರ್ಯಾಕ್ಟ್ರಿಂದ? ಟ್ರ್ಯಾಕ್ಟ್ರಿಂದ ಸರ ಗಳೆ ಹೊಡಿತೀವಿ ಸರ್. ಗಳೆ ಹೊಡೆದ ನಂತರ ಈ ಥರ ಎಲ್ಲ ಸಿಸ್ಟಮ್ ಬೋದ್ ಹಾಕ್ತೀವಿ. ಏನು ಬಿತ್ತಣಿಕೆ ಮಾಡೋದು, ಇದರಲ್ಲಿ ಏನೇ ಬಿತ್ತೋದು ಎಲ್ಲ ಮಾಡ್ತೀವಿ ಸರ್. ಒಂಥರ ಸಖತ್ ಗಾಡಿ ಅದು. ಎಷ್ಟು ಅಡಿ ಇದೆ ಸರ್ ಈ ಟ್ರ್ಯಾಕ್ಟರ್? ಟ್ರ್ಯಾಕ್ಟರ್ ಇದು 2.5 ಫೂಟ್ ಇದೆ ಸರ್. 2.5 ಫೂಟ್? ಹಾಂ, ಅಂದರೆ ಸಾಲಿಂದ ಸಾಲಿಗೆ 3.5 ಫೀಟ್ ಇದೆ? ಹಾಂ, 3.5 ಫೀಟ್ ಸರ್. ಈ ಸಾಲಿಂದ ಈ ಸಾಲಿಗೆ 3.5 ಫೀಟ್ ಇದ್ರೆ ಏನು ಯಾವುದಕ್ಕೂ ತೊಂದರೆ ಇಲ್ಲ. ನಂತರ ಈ ದಂಡಿದಿಂದ ಆ ದಂಡಿಗೆ ಹೋಗ್ಬರ್ತದೆ ಸರ್ ಗಾಡಿ. ಅವ್ರು ಹೆಂಗೆ ಹೇಳಿದ್ರೆ ಎಲ್ಲ ಸಖತ್ತಿದೆ ಸರ್. 1 ಗಂಟೆಗೆ 1 ಲೀಟರ್ ಜಾಸ್ತಿ ಏನು ಹೋಗೋದಿಲ್ಲ. ಖಾಲಿ ಗಾಡಿ ಹೋದ್ರೂ 1 ಲೀಟರ್ ತಗೊಳುತ್ತೆ. ಹಾಂ, ಕೆಲಸ ಮಾಡಿದ್ರು ಒಂದೇ. ಹಾಂ, ಸ್ವಲ್ಪ ಖಾಲಿ ಅಂದರೆ ಸಖತ್ ಸ್ವಲ್ಪ ಜಾಸ್ತಿ ಹೊಡ್ತಾನೆ ಜಾಸ್ತಿ ಕುಡಿತದೆ ಸರ್. ಇಲ್ಲಿ ಒಂದು ಹೊಲದಲ್ಲಿ 1 ಗಂಟೆಗೆ 1 ಲೀಟರ್ ಕುಡಿಯುತ್ತೆ ಸರ್. ಹಾಂ, ಉಳುಮೆ ಮಾಡೋದ್ರಿ? ಹಾಂ, ಉಳುಮೆ ಮಾಡೋದ್ರಿಂದ ಸರ್ 1 ಎಕರೆಗೆ 1 ಗಂಟೆದಲ್ಲಿ ಆಗ್ಬಿಡುತ್ತೆ ಸರ್. ನಿಮ್ಮ ಜಮೀನು ಒಂದೇನೆ ಮಾಡೋದು ಈ ಟ್ರ್ಯಾಕ್ಟರ್ ಉಳುಮೆ? ಬೇರೆ ಜಮೀನುಗಳಲ್ಲಿ ಇಲ್ಲ ಸರ್, ನಮ್ಮ ಜಮೀನು ಮಾಡಿ ಬೇರೆಯವ್ರು ಮಾಡ್ತಾ ಇದ್ದೀವಿ ಸರ್. ಒಂದು ಗಂಟೆಗೆ 500 ರೂಪಾಯಿ ಕೊಡ್ತಾರೆ. ದಿನ 10-12 ಗಂಟೆ ಹೊಡಿತೀವಿ ಸರ್. ನೀವೇ ಕೆಲಸ ಮಾಡಿ? ನಾವೇ ನಮ್ದು ಆಯ್ತು ನೆಕ್ಸ್ಟ್ ಮತ್ತೊಬ್ಬಲ್ಲಿ ಹೋಗ್ತೀವಿ ಸರ್. ಇವಾಗ 390 ಗಂಟೆ ಮಾಡಿದ್ದೇವೆ ನಾವು. ನಮ್ಮ ಹೊಲದಲ್ಲಿ ಮಾಡಿದೆ ಒಂದು ಮಿನಿಮಮ್ ಏನೊಂದು 30 ಗಂಟೆ, ಉಳಿದ ಎಲ್ಲ ಮತ್ತೊಬ್ಬರಲ್ಲೇ ಮಾಡಿದ್ದೇವೆ ಸರ್. ಇವಾಗ ಹೇಳ್ಬೇಕಂದ್ರೆ ಈ ಗಾಡಿದ ಅರ್ಧ ಗಂಟೆ ಬಂದಿದೆ ಸರ್ ನಮ್ಗೆ. ಹಾಂ, 22 ದಿನದಲ್ಲಿ ಅರ್ಧ ಗಂಟೆ 2 ಲಕ್ಷ ರೂಪಾಯಿ ನಮ್ಗೆ ಬಂದಿದೆ ಸರ್. 2 ಲಕ್ಷ ದುಡ್ದಿದ್ರೆ? ಹಾಂ, 2 ಲಕ್ಷ. ನಮ್ಮ ಹೊಲ ಬಿಟ್ಟು ಮತ್ತವ್ರ ಬಲ್ಲಿ ಸರ್. ನಮ್ಮ ಜಮೀನು ಬಿಟ್ಟು ಮತ್ತವ್ರ ಜಮೀನಲ್ಲಿ 2 ಲಕ್ಷ ರೂಪಾಯಿ ದುಡ್ಡಿದೆ ಸರ್. ಇಲ್ಲಿ ಯಾವ್ಯಾವ ಊರುಗಳಿಗೆ ಹೋಗ್ತೀರಾ ನೀವು? ಇಲ್ಲಿ ಕಲ್ಲೂರ, ಈ ಕಡೆ ಇಲ್ಲಿ ಫ್ಯಾಕ್ಟ್ರಿ ತಿಂಗಳಿಗೆ, ಇಲ್ಲಿ ಹಿಂಚಕೇರಿ, ಕ್ಯಾಸಪುರ ಸುತ್ತಳಿ ಎಲ್ಲ ಹೋಗ್ಬರ್ತದೆ ಸರ್ ನಮ್ಮ ಗಾಡಿ. ಓಕೆ, ಈಗ ಎತ್ತುಗಳಲ್ಲಿ ಉಳುಮೆ ಮಾಡೋದು ಕಡಿಮೆ ಮಾಡಿದ್ದಾರೆ? ಯಾರು ಮಾಡಲ್ಲ ಸರ್ ಈಗ ಎತ್ತುಗಳಲ್ಲಿ, ಯಾರು ಎಲ್ಲ ಟ್ರ್ಯಾಕ್ಟರಲ್ಲೇ ಮಾಡ್ತಾಯಿದ್ದೆ ಸರ್. ಗಂಟೆಗೆ 500? ಹಾಂ, ಗಂಟೆಗೆ 500 ರೂಪಾಯಿ ಸರ್. ಓಕೆ, ಎಷ್ಟು ದೂರ ಆದರೂ ಹೋಗಿ ಬರ್ತೀರಾ? ಹಾಂ, ಹೋಗಿ ಬರ್ತೀವಿ ಸರ್. ಹೋಗಿ ಬರ್ತೀವಿ. 1 ಗಂಟೆಗೆ 1 ಲೀಟರ್ ಡೀಸೆಲ್.
ಈಗ ಒಂದು ತಿಂಗಳಲ್ಲಿ 2 ಲಕ್ಷ ದುಡ್ದಿದೆ ಇದು 22 ದಿನದಲ್ಲಿ 2 ಲಕ್ಷ ರೂಪಾಯಿ ಸರ್. 22 ದಿನದಲ್ಲಿ 2 ಲಕ್ಷ ರೂಪಾಯಿ. 2 ಲಕ್ಷ. ಹಾಂ ನಮ್ಮ ಜಮೀನು ಬಿಟ್ಟು ಸರ್. ಹಾಂ ನೀವೇನೇ ಹೋಗೋದು? ಹಾಂ ನಾವು ನಮ್ಮ ತಮ್ಮ ಇಬ್ಬರು ಮಂದಿ ಹೋದ್ ಸರ್. ಡೇ ನೈಟ್ 2 ಹೋದ್ ಚಲೋ ಸರ್. ನೈಟ್ ಟೈಮು ಉಳುಮೆ ಮಾಡ್ತೀರಾ? ಹಾಂ ಸರ್ ನೈಟ್ ಡೇ 24 ಗಂಟೆಯಲ್ಲಿ ಬರೀ 1 ಅವರ್ ಬಂದಿರ್ತೀವಿ ಸರ್ ಗಾಡಿ. ಈಗ ಹೊಸ್ದಾಗಿ ಟ್ರಾಕ್ಟರ್ ತಗೊಂಡಿರೋದ್ರಿಂದ ಹಾಂ ಮೈಲೇಜ್ ಚೆನ್ನಾಗಿ ಬರಬೇಕು ಅಂತಂದ್ರೆ ಜಾಸ್ತಿ ಅದನ್ನ ಓಡಿಸ್ಬಾರ್ದು ಅಂತ ಹೇಳಿರ್ತಾರೆ. ಹೇಳಿದಾರೆ ಸರ್. ಆಮೇಲೆ ಇವಾಗ ಏನಿರೋದು ಈಗ ಮುಂದೆ ಒಂದು ಮಳೆ ಬಿತ್ತಂದ್ರೆ ಬಂದ್ ಆಗ್ಬಿಡ್ತದೆ ಸರ್. ಈ ಮಳೆ ಬರೋ ಗಂಟೆ ನಾವು ಹಿಂಗೆ ಹೊಡೆಯೋರು ಸರ್ ರಾತ್ರಿ ಡೇ ನೈಟು. ಓಕೆ. ಹಾಂ ಈ ಟೈಮಲ್ಲಿ ನಿಮಗೆ ಜಾಸ್ತಿ ಕೆಲಸ? ಹಾಂ ಜಾಸ್ತಿ ಇದೇ ಟೈಮಲ್ಲಿ ಒಂದು ಮಳೆ ಬಿತ್ತಂದ್ರೆ ಬಂದ್ ಆಗ್ಬಿಡ್ತದೆ ಸರ್. ಈ ಟೈಮ್ನಲ್ಲಿ ಜರ ಜಾಸ್ತಿ ಇರ್ತದೆ ಸರ್. ನಿಮ್ಮ ಭಾಗದಲ್ಲಿ ನೀವೇನ ಟ್ರಾಕ್ಟರ್? ಹಾಂ ನಮ್ಮ ಭಾಗದಲ್ಲಿ ನಾವೇ ಸರ್, ಮತ್ತೆ ಯಾರ್ದು ಇಲ್ಲ ಗಾಡಿ. ಯಾರ್ದು ಇಲ್ಲ ಸರ್. ನಮ್ಮ ಭಾಗದಲ್ಲಿ ನಾವೇ ಫಸ್ಟ್ ಇಲ್ಲಿ. ಫಸ್ಟ್? ಹಾಂ. ಓಕೆ. ಎಷ್ಟು ಖುಷಿ ಇದೆ ಸರ್ ನಿಮ್ಮ ಭಾಗಕ್ಕೆ? ಖುಷಿ ಅಂತ ಸಖತ್ ಖುಷಿ ಇದೆ ಸರ್. 22 ದಿನದಲ್ಲಿ 2 ಲಕ್ಷ ಲಾಭ ಮಾಡಿದೆ ಗಾಡಿ. ಕೊಡ್ತಂದು ಬರೀ ಫಕ್ತ್ ಲೂಟು ಹೊಡಿತೇವೆ ಸರ್ ನಾವು. ಗಳೆ ಇನ್ನೂ ಏನಿಲ್ಲ. ಈಗ ಇನ್ನು ಮುಂದೆ ಸ್ಟಾರ್ಟ್ಗಳೇ 22 ದಿವಸ ಆಯಿತು. 400 ಗಂಟೆ ಹೊಡಿದಿದೆ. 2 ಲಕ್ಷ ರೂಪಾಯಿ ಅದು. ಈಗ ಬೇರೆ ರೈತರುಗಳಿಗೂ ಇದು ತುಂಬ ಯೂಸ್ ಆಗುತ್ತೆ. ಇದು ರಗಡ್ ಸರ್, ಭಾಳ ಯೂಸ್ ಆಗುತ್ತೆ. ಸಖತ್ ಅವ್ರು ಹೆಂಗೆ ಅನ್ಕೊಳ್ಳೋ, ಅವ್ರ ಜಮೀನು ಜಾಸ್ತಿ ಯಾರ್ದು 50-60 ಎಕರೆ ಜಮೀನು ತಂದ್ರೆ ಭಾಳ ಉಪಯೋಗ ಆಯ್ತು ಸರ್ ಅವ್ರಿಗೆ. ಎಲ್ಲರೂ ನಾವು ತರ್ತೀವಿ, ನೀವು ತರ್ತೀವಿ, ಇದ್ರ ಮೇಲೆ ಮಾಹಿತಿ ಹೇಳ್ರಿ, ಎಲ್ಲಿ ಬರುತ್ತೆ ಕರ್ಕೊಂಡು ಹೋಗ್ರಿ ಶೋರೂಮ್ಗೆ, ನಾವು ತರ್ತೀವಿ, ಎಲ್ಲರೂ ತರ್ತೀನಿ ಅಂತಾರೆ ಸರ್. ಈ ಅಪೋಲೋ ಮಿನಿ ಟ್ರಾಕ್ಟರ್ ಬಿಟ್ಟು ಬೇರೆ ಕಂಪ್ನಿ ಟ್ರಾಕ್ಟರ್ಗಳ್ದು ಏನಾರು ವಿಚಾರ ಮಾಡಿ? ಅವು ವಿಚಾರ ಮಾಡೋದು ಸರ್. ಇದರಂಗೆ ಯಾವ ಟ್ರಾಕ್ಟರ್ ಬರೋದಿಲ್ಲ. ಎಲ್ಲ ನೋಡಿ ಎಲ್ಲ ಬೆಳೆ ಹಾಳಾಗ್ಬಿಡ್ತಾವೆ ಸರ್ ಅದರಲ್ಲಿ. ಇದು 2.5 ಫೂಟ್ ಸಖತ್ ನಮಗೆ. ಇದು ಎಲ್ಲ ಹತ್ತಿ ಟ್ರಾಕ್ಟರ್ಗಳು ಚಿಕ್ಕ ತಂದು ಇದು ಅಪೋಲೋ ಸರ್. ಪ್ರತಿದಿನನೇ ಕೆಲಸ ಮಾಡ್ತಾ ಇರ್ತೀವಿ? ಹಾಂ ಪ್ರತಿದಿನ ಮಾಡ್ತೇವೆ ಸರ್. ಎಷ್ಟು ಗಂಟೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ತೀರಾ ನೀವು? ಸರ್ ನಾವು ನೋಡಿ ಬೆಳಗ್ಗೆ 6 ಗಂಟೆ ಚಾಲು ಮಾಡಿದ್ರೆ ಇನ್ನೂ ಹೊಲ ಇತ್ತಂದ್ರೆ ಅದು ಆಗೋ ಗಂಟೆ ಬಂದೇ ಮಾಡೋದಿಲ್ಲ. ಮಧ್ಯಾಹ್ನ 1 ಗಂಟೆ ಹಾಫ್ ಆನ್ ಅವರ್ ಊಟಕ್ಕೆ ಬಂದ್ ಮಾಡ್ತೀವಿ. ಸಾಯಂಕಾಲ ಹಾಫ್ ಆನ್ ಅವರ್ ಬಂದ್ ಮಾಡಿಬಿಡ್ತೀವಿ ಸರ್. ಉಳಿದ ಟೈಮ್ದಲ್ಲಿ ಚಾಲೂನೇ ಏನು ಹೀಟ್ ಆಗೋದಿಲ್ಲ, ಏನಿಲ್ಲ, ಏನು ಗಾಡಿ ಪ್ರಾಬ್ಲಮ್ ಇಲ್ಲ ಸರ್. ಫಕ್ತ್ ಡೀಸೆಲ್ ಹಾಕೋದು ಹೊಡಿ ಒಂದೇ ಕೆಲಸ. ಎಷ್ಟು ಗೇರ್ ಇದೆ ಸರ್ ಇದಕ್ಕೆ? ಗೇರ್ 1 ರಿವರ್ಸು 3 ಮುಂದೆ ಇದೆ. ಟೋಟಲಿ 4 ಗೇರ್ ಸರ್. ನಾವು ತಂದು ಇವ್ರು ಹೇಳಿದ್ರು ಕೂಡ ಟೈಮಿಗೆ ಶೋರೂಮ್ದವರು ಅಟ್ಟೆ 10-12 ಗಂಟೆ ಹೊಡಿಯತ್ತೆ ಹೇಳಿದ್ರು. ನಾವು 24 ಗಂಟೆಯಲ್ಲಿ 23 ತಾಸು ಬಂದೇ ಮಾಡಿಲ್ಲ ಸರ್ ಗಾಡಿನ. 23 ತಾಸು ಗಂಟೆ ಓಡಿಸ್ತಾನೆ ಇದ್ದೀವಿ. ಏನು ಒಂದು ನಟ್ ಸುದಕ್ಕೆ ಹೋಗಿಲ್ಲ ಸರ್. ಏನು ಪ್ರಾಬ್ಲಮ್ ಇಲ್ಲ ಗಾಡಿ ಬಗ್ಗೆ. ಒಂಥರ ಹೇಳ್ಬೇಕಂದ್ರೆ ಮನೆ ಮಗ ಇದ್ದಂಗೆ ಸರ್. ಸಖತ್. ಹಾಂ. ಮೇಂಟೆನೆನ್ಸ್ ಎಲ್ಲ ಯಾವ ಥರ ಇದೆ ಸರ್? ಖರ್ಚು ಜಾಸ್ತಿ ಏನಾದ್ರು ಬರುತ್ತೆ? ಏನಿಲ್ಲ ಸರ್. ನಾವು ಈಗ 22 ದಿನ 400 ಗಂಟೆ ಹೊಡೆದು ಏನು ಡೀಸೆಲ್ ಬಿಟ್ಟು ಮತ್ತೊಂದು ಏನೂ ಹಾಕಿಲ್ಲ ಸರ್. ಹಾಂ 3 ಸಲ ಆಯಿಲ್ ಚೇಂಜ್ ಮಾಡಿದೆ ಆಯ್ತು ಅಷ್ಟೇ. ಅವ್ರ ಕಂಪ್ನಿಯವ್ರು ಅದು ಫ್ರೀ, ನಾವೇನು 1 ರೂಪಾಯಿನೂ ಕೊಟ್ಟಿಲ್ಲ ಸರ್. ಓಕೆ. ಎಷ್ಟು ಸರ್ವಿಸ್ ಫ್ರೀ ಕೊಡ್ತೀನಿ ಅಂತ ಹೇಳಿದ್ದಾರೆ ಶೋರೂಮ್? 600 ಗಂಟೆ ಆಗತ್ತಂತ ಸರ್. 600 ಗಂಟೆ 5-6 ಫ್ರೀ ಮಾಡಿ ಕೊಡ್ತಾರೆ ಸರ್. ಒಂದ್ಸಲ ಆಯಿಲ್ ಚೇಂಜ್ ಮಾಡ್ತೀನಿ ಅಂತಂದ್ರೆ ಎಷ್ಟು ಖರ್ಚು ಬೀಳುತ್ತೆ ಸರ್? 1500 ರೂಪಾಯಿ ಬರುತ್ತೆ ಸರ್. 1500? ಹಾಂ 1500? ಹಾಂ 1500 ಸರ್. ಅದಷ್ಟೇ ನೀವು ಖರ್ಚು ಮಾಡಬೇಕು? ಅದು ಅಷ್ಟೇ ಸರ್. ಅದು ಬಿಟ್ಟರೆ ಮತ್ತೊಂದು ಏನಿಲ್ಲ. ಮೊದಲು ನೀವು ತರಕ್ಕೆ ಮೊದಲಾಗೇನೆ? ಹಾಂ ಬೇಕಾದ್ರೆ. ಎಷ್ಟು ಜನಕ್ಕೆ ನಿಮ್ಮ ಹೊಲದಲ್ಲಿ? 15-20 ಜನ ಬೇಕಾಗಿತ್ತು ಸರ್. ಹುಲ್ಲು ಆಯ್ತು ಅಂದ್ರೆ ತೆಗಿಸಿ ಅಂತ ಎತ್ಕೊಳ್ಳಿ ಹೊಡ್ಲಿಕ್ಕೆ 15 ಎತ್ಗಳು ಹುಲ್ಲು ಇತ್ತು ಅಂದ್ರೆ ಎತ್ಗಳು ನಡೀತಿಲ್ಲ ಸರ್. ಇದು ಎಷ್ಟು ಹುಲ್ಲು ಇದ್ರೂ ನಡೀತದೆ ಸರ್ ಗಾಡಿ ಒಳಗೆ. ಹಾಂ ಒಂಥರ ಲಾಭ ಸರ್. ನಮ್ಮದಲ್ಲಿ ಮತ್ತೊಬ್ಬರು ಹೊಡೆದ್ರೆ ಲಾಭ ಆಗುತ್ತೆ ಸರ್. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಕೊನೆಯದಾಗಿ ನಮ್ಮ ಗುಲ್ಬರ್ಗದಲ್ಲಿ ಶೋರೂಮ್ ಓಪನ್ ಆಗಿ ತುಂಬ ಖುಷಿಯಾಗಿದೆ ನಮಗೆ. ಯಾರಾದರೂ ತೊಗೋಬೋದು. ಎಲ್ಲ ಕಂಪ್ನಿ ಇದೆ ಅಂದ್ರೆ ನಮ್ಮ ಗುಲ್ಬರ್ಗ ಓಪನ್ ಆಗಿದ್ದು ಆಳನ್ ಚೆಕ್ ಪೋಸ್ಟ್ ರೇವಣಸಿದ್ದಾರೆ ಸರ್. ಅವರು ತುಂಬ ನಮ್ಗೆ ಖುಷಿಯಾಗಿದೆ ಸರ್. ಯಾರು ಬೇಕಾದ್ರೂ ತೊಗೋಬೋದು ಸರ್ ಗಾಡಿ. ನಾವೇನೋ ಹೋಗಿ 10 ದಿವಸ 15 ದಿವಸ ಏನು ಕಾಯೋದಂತ ಏನಿಲ್ಲ. ಇವತ್ತು ಹೋಗ್ಬೋದು, ನಾಳೆನೇ ತರ್ಬೋದು ಗಾಡಿ. ಆಗಿಂದಾಗ ಬುಕ್ ಮಾಡಿ ತರಿಸ್ಕೊಡ್ತಾರೆ ಸರ್.